ದರ್ಶಿತಮ್ಯನ ಸ್ಮರಿಸಿದ್ದೇವೆ. ಶಾಸಕರು, ಬಿಜೆಪಿಯ ಅಧ್ಯಕ್ಷರಾದ ಮಾನ್ಯ ಶ್ರೀ ಬಿ ವೈ ವಿಜಯೇಂದ್ರ ಅವರೇ, ಲೋಕಸಭಾ ಸದಸ್ಯರು, ಮೈಸೂರಿನ ಯದುವಂಶದ ಪರಂಪರೆಯ ವಾರಸುದಾರರಾದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರೇ, ಶಾಸಕ ದ್ವಯರಾದ ಶೈಲಾ ಮುಂದಾಡೆ ಅವರೇ, ಟಿ ಎಸ್ ಶ್ರೀವತ್ಸ ಅವರೇ, ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇರುವ ವಕೀಲರು, ಕಲಾವಿದರಾದ ಶ್ರೀಮತಿ ಮಾಳವಿಕಾ ಅವಿನಾಶ್ ಅವರೇ, ಕುಮರಳ್ಳಿ ಸುಬ್ಬಣ್ಣ ಅವರೇ, ಸಭಾಂಗಣದಲ್ಲಿ ಉಪಸ್ಥಿತರಿರುವೆಲ್ಲ ಗಣ್ಯಮಾನ್ಯರೇ ಹಾಗೂ ವಿದ್ಯಾರ್ಥಿನಿಯರೇ, ಕಳೆದ ಜೂನ್ 5ರಂದು ನಡೆದ ವಿಶ್ವ ಪರಿಸರ ದಿನಾಚರಣೆಯ ಒಂದು ಮುಂದುವರಿದ ಭಾಗವಾಗಿ ಇವತ್ತು ಈ ಸೀಡ್ಬಾಲ್ಗಳನ್ನು ಪ್ರಕೃತಿಯ ನಡುವೆ ವಿಲೀನಗೊಳಿಸುವಂತಹ ಒಂದು ಶುಭಾವಸರದಲ್ಲಿ ನಾವು ಸೇರಿದ್ದೇವೆ. ಪರಿಸರದ ಬಗ್ಗೆ, ಪ್ರಕೃತಿಯ ಬಗ್ಗೆ ಇಲ್ಲಿ ಮಾತನಾಡಿದವರೆಲ್ಲ ತಿಳಿಸಿದ್ದಾರೆ. ಒಂದು ಒಳ್ಳೆಯ ಪ್ರಕೃತಿಯನ್ನು ಕುರಿತು ಒಳ್ಳೆಯ ಗೀತೆಯನ್ನು ಕೂಡ ಇಲ್ಲಿ ಹಾಡಿದ್ದಾರೆ. ನಾವೆಲ್ಲ ಇವತ್ತು ಅತ್ಯಂತ ಆರೋಗ್ಯವಾಗಿ ಇರಬೇಕಂದ್ರೆ ಈ ಪ್ರಕೃತಿಯಲ್ಲಿ ಸಮತೋಲನ ಇದ್ದಾಗ ಮನುಷ್ಯ ಆರೋಗ್ಯವಂತನಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಮನುಷ್ಯನಿಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯಗಳು ಬಹಳ ಮುಖ್ಯವಾದಂಥದ್ದು. ಅದಕ್ಕೆ ಒಳ್ಳೆಯ ಗಾಳಿ, ಒಳ್ಳೆಯ ನೀರು, ಒಳ್ಳೆಯ ಆಹಾರ, ಕಲುಷಿತವಲ್ಲದ ಇವುಗಳನ್ನು ಸ್ವೀಕರಿಸಿದಾಗ ಮನುಷ್ಯ ಸಹಜವಾಗಿ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಗಾಳಿಯೇ ಕಲುಷಿತವಾದರೆ, ನೀರು ಕಲುಷಿತ ಆದರೆ, ಆಹಾರ ಕಲುಷಿತ ಆದರೆ ಎಲ್ಲರೂ ಬದುಕಲು ತುಂಬ ಔಷಧಿಗಳನ್ನೇ ಅವಲಂಬಿಸಬೇಕಾಗುತ್ತೆ. ಔಷಧಿಗಳಿಲ್ಲದೆ ಬದುಕಬೇಕು ಅಂತಂದರೆ ಪ್ರಕೃತಿಗೆ ಜೊತೆಗೆ ಹೊಂದಾಣಿಕೆ ಇರಬೇಕು. ಔಷಧಿಗಳ ಜೊತೆ ಇರಬೇಕು ಅಂದರೆ ಪ್ರಕೃತಿಯಿಂದ ದೂರ ಇರಬೇಕು. ಪ್ರಕೃತಿಯ ಗುರು ಗಗನಲಿಂಗರು ಜಗವೇ ಕೂಡಲ ಸಂಗಮ ಅಂತ ಖ್ಯಾತ ಕವಿಗಳಾದ ಶಿವರುದ್ರಪ್ಪನವರು ಹೇಳಿದ್ದಾರೆ. ಅದರ ಪ್ರಕೃತಿಯನ್ನು ಗುರುವಾಗಿ ಭಾವಿಸಿ ನಾವು ಪೋಷಿಸಿ ಬೆಳೆಸಿದ್ರೆ ಅದರಿಂದ ಮನುಷ್ಯ ಜನಾಂಗಕ್ಕೆ ಅತ್ಯುತ್ತಮವಾದ ಭವಿಷ್ಯ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಭೂಮಿ ತಾಯಿ, ಅದರ ಫಲವತ್ತೆ ಹಾಳಾದಾಗ ನೋಡ್ಕೋಬೇಕು, ಹಸಿರು ಹಾಳಾಗದಾಗ ನೋಡ್ಕೊಳ್ಬೇಕು. ನಮ್ಮ ಜನ ಇವತ್ತು ಮನುಷ್ಯ ಬದುಕಲಿಕ್ಕೆ ಬೇಕಾದಂಥ ಆಹಾರ ಧಾನ್ಯಗಳನ್ನು ಒದಗಿಸ್ತಕ್ಕಂಥವ್ರು ನಮ್ಮ ಕೃಷಿಕರು, ರೈತರು. ಅವರು ಬೇಸಾಯ ಮಾಡುವಾಗ ಇಲ್ಲಿ ಮಾತನಾಡ್ತಾ ಮಾಡೋದಕ್ಕೆ ಹಳ್ಳಿಯವರು ಗೊತ್ತಿರುತ್ತೆ. ಹಿಂದೆ ಟ್ರ್ಯಾಕ್ಟರ್ ಬರಲಿಕ್ಕೆ ಮುಂಚೆ ನೇಗಿಲ ನೋಡಿ ಬೇಸಾಯ ಮಾಡಬೇಕಾದ್ರೆ ಪ್ರತಿ ದಿವಸ ನೇಗಿಲು ಹಿಡಿದಾಗಲೂ ಕೂಡ ಭೂಮಿ ತಾಯಿಗೆ ನಮಸ್ಕರಿಸಿ, ತಾಯಿ ನೀನು ತೊಂದರೆ ಕೊಡ್ತಾ ಇದ್ದೀನಿ, ಏನು ಬೇಡ್ಕೋಬೇಡ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಬೇಸಾಯ ಮಾಡುವಂಥ ಪರಂಪರೆ ಅವತ್ತಿಗೂ ಇತ್ತು, ಇವತ್ತಿಗೂ ಇದೆ. ಇವತ್ತು ಪರಿಸರದ ಒಂದು ಕಲುಷಿತವಾಗಿ ಆಗಿರೋದ್ರಿಂದ ಈಗ ಸುತ್ತೂರಿನಲ್ಲಿ ಇಷ್ಟು ಒಳ್ಳೆ ಗಾಳಿ ಇದೆ, ನೀರಿದೆ, ಎಲ್ಲ ಇದೆ. ಈ ಬೆಂಗಳೂರು, ಮೈಸೂರು ಅಂತ ಕಡೆ ಹೋದರೆ ಟ್ರಾಫಿಕ್ ಪೊಲೀಸರು ಕೂಡ ಅದು ಏರ್ ಪ್ಯೂರಿಫೈಯರ್ ನೀವೆಲ್ಲ ನೋಡ್ತೀರಿ, ಮೂಗಿಗೆ ಗಾಳಿ ಶುದ್ಧ ಮಾಡುವಂಥ ಯಂತ್ರವನ್ನು ಹಾಕ್ಕೊಂಡು ಪೊಲೀಸ್ ಕೆಲಸ ಮಾಡಬೇಕು. ಏಕೆಂದರೆ ಅವರು ಅದಿಲ್ಲದೆ ಮಾಡಿದ್ರೆ ಅವರ ಆರೋಗ್ಯವೇ ಕೆಡುವಂಥ ಸಂದರ್ಭಗಳಿರುತ್ತೆ. ಆದ್ದರಿಂದ ಯಾವಾಗಲೂ ವಾತಾವರಣದಲ್ಲಿ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಬೇಕಾದದ್ದು ಬಹಳ ಮುಖ್ಯವಾದಂಥದ್ದು. ಒಂದು ದೇಶಕ್ಕೆ, ಒಂದು ಭೂಮಿಯ ವಿಸ್ತಾರಕ್ಕೆ ಇಷ್ಟು ಸೀಮಿತವಾಗಿ ಹಸಿರು ಗಾಳಿ ಇರಬೇಕು ಅಂತಿದೆಯಲ್ಲ, ಅದನ್ನು ಕಾಪಾಡಿಕೊಳ್ಬೇಕು. ನಮ್ಮಲ್ಲಿ ಪಶ್ಚಿಮ ಘಟ್ಟಗಳು ಸಮೃದ್ಧವಾಗಿತ್ತು ನಮ್ಮ ಕರ್ನಾಟಕದಲ್ಲಿ. ಆದರೆ ನಮ್ಮ ಜನರ ಒತ್ತುವರಿಯಿಂದಾಗಿ ಅದು ಕೂಡ ಕಡಿಮೆ ಆಗ್ತಾ ಇರುವಂಥದ್ದಿದೆ. ಅದಕ್ಕೆ ಅವಕಾಶ ಕೊಡದಂಗೆ ಅದನ್ನು ಸಂರಕ್ಷಿಸಬೇಕು. ಅದ್ರ ಜೊತೆಗೆ ಇವತ್ತಿನ ಮುಖ್ಯ ಕಾರ್ಯಕ್ರಮದ ಉದ್ದೇಶ ಏನಂತಂದರೆ, ಇಲ್ಲಿ ಸಂಸದರು, ಶಾಸಕರೆಲ್ಲ ಹೇಳಿದ್ದಾರೆ, ಪ್ರಧಾನಮಂತ್ರಿಯವರು ಕರೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ತಲಾ ಒಬ್ಬೊಬ್ಬರ ಒಂದು ಸಸಿಯನ್ನು ಬೆಳೆಸಿದ್ರೆ ಅದು ದೇಶಕ್ಕೆ ನಾವು ಕೊಡುವಂಥ ದೊಡ್ಡ ಕೊಡುಗೆ ಅಂತ ಭಾವಿಸ್ಬೇಕು. ಅವ್ರು ಹೇಳ್ದಾಗೆ ತಾಯಿ ಹೆಸರಿನಲ್ಲಿ, ನಿಮ್ಮ ಪ್ರಿಯವಾದ ಹೆಸರಿನಲ್ಲಿ ಒಂದು ಸಸಿಯನ್ನು ನೆಟ್ಟು ಬೆಳೆಸಿ ಪೋಷಿಸಿದ್ರೆ ಅದ್ರ ಗಾಳಿ ಎಲ್ಲರಿಗೂ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ನೆಟ್ಟಂಥ ಸಸಿ ನಮಗೆ ಅನುಕೂಲ ಆಗಬೇಕು, ಮುಂದಿನ ಜನಾಂಗಕ್ಕೆ ಅದು ಅನುಕೂಲ ಆಗುತ್ತೆ. ಅದರಿಂದ ನಿಮ್ಮ ಸ್ನೇಹಿತರಿಗೆ, ಮಕ್ಕಳು ಎಲ್ಲ ತಿಳಿಸಿ. ಇವತ್ತು 4,000 ಜನ ಶಾಲೆಯಲ್ಲಿ ಓದ್ತಾ ಇರ್ತೀರಿ, ಇಷ್ಟು ಜನ ಮನಸ್ಸು ಮಾಡಿದ್ರೆ 4,500 ಜನ ಇನ್ನೊಂದು ತಿಂಗಳಲ್ಲಿ ಗಿಡ ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ.
ಅಂಥ ಪ್ರಯತ್ನವನ್ನು ಮಾಡುವ ಒಂದು ಸಂಕಲ್ಪವನ್ನು ವಿದ್ಯಾರ್ಥಿಗಳು ಕೂಡ ಮಾಡಬೇಕು ಅಂತನ್ನುವ ಆಶಯವನ್ನು ವ್ಯಕ್ತ ಮಾಡಿ ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೇವೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ವಿಜಯೇಂದ್ರ ಅವರು ಇದು ಬಹಳ ಒಂದು ಸಣ್ಣ ಕಾರ್ಯಕ್ರಮ ಅಂತ ಉಪೇಕ್ಷೆ ಮಾಡಿದ್ರೆ ಇದು ಪ್ರಕೃತಿ ಸಂರಕ್ಷಣೆ ಮಾಡಬೇಕಂತಹದ್ದು ನಮ್ಮ ಜವಾಬ್ದಾರಿ ಅಂತ ಭಾವಿಸಿ ಈ ಕಾರ್ಯಕ್ರಮಕ್ಕೆ ಪರಿಸರದ ಬಗ್ಗೆ ಹೊಂದಿರುವ ಕಾಳಜಿಗೆ ಒಂದು ಸಾಕ್ಷಿಯಾಗಿದೆ. ಅವರು BS ಯಡಿಯೂರಪ್ಪ ಸುಪುತ್ರರು. ಕರ್ನಾಟಕದ ಅತ್ಯಂತ ಜನಪ್ರಿಯ ನಾಯಕರಲ್ಲಿ ಯಡಿಯೂರಪ್ಪನವರು ಕೂಡ ಒಬ್ಬರು ಅಂತಕ್ಕಂಥದ್ದು ಜನತೆಗೆ ಗೊತ್ತಿರುತ್ತದೆ. ಅವರು ಜನಪರವಾದಂಥ ಸಾಮಾಜಿಕವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿ ಜನಪ್ರಿಯತೆಯನ್ನು ಗಳಿಸುವಂಥದ್ದು. ಅವರ ಹಾದಿಯಲ್ಲೇ ವಿಜಯೇಂದ್ರ ಅವರು ಇವತ್ತು ವೈಯಕ್ತಿಕವಾದ ಜೀವನವನ್ನು ಮತ್ತು ಪಕ್ಷವನ್ನು ಸಂಘಟಿಸಿ ಬೆಳೆಸುವಂಥ ಕಾರ್ಯದಲ್ಲಿ ನಿರತರಾಗಿ ಇವತ್ತಿಲ್ಲಿ ಬಂದಿದ್ದಾರೆ. ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು, ಅವರಿಗೆ ಮನೆತನದ ಹೆಸರು ಇದೆ, ಅವ್ರ ತಾತವ್ರ ಹೆಸರು ಇದೆ, ಅವರ ಹೆಸರು ಇದೆ, 4 ಹೆಸರಿದೆ ಒಡೆಯರಿಗೆ. ಅದು 4 ಹೆಸರುಗಳ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದಂಥ ಜವಾಬ್ದಾರಿಗಳ ಮೇಲಿದೆ. ಅವರು ಸಂಸದರಾಗಿದ್ದಾರೆ. ಅವರಿವತ್ತು ಬಂದದ್ದು ವಿಶೇಷ ಏನು ಅಂತಂದರೆ, ಅವರು ಇಲ್ಲಿ ದತ್ತಪುತ್ರರಾಗಿ ಬಂದು ಯುವರಾಜರಾಗಿ ಆಗಲಿಕ್ಕೆ ಮುಂಚಿತವಾಗಿ ಅಮೇರಿಕಾದಲ್ಲೇ ಓದ್ತಾಯಿದ್ರು. ಅಮೇರಿಕಾದಲ್ಲಿ ಓದ್ತಾ ಇದ್ದೆ ಅಂತಂದರೆ ಪ್ರಸಿದ್ಧವಾದ ಯೂನಿವರ್ಸಿಟಿಯಲ್ಲಿ ಪರಿಸರದ ಬಗ್ಗೆ ಹೆಚ್ಚಿನ ವ್ಯಾಸಂಗ ಮಾಡ್ತಾಯಿದ್ರು. ಅದರಿಂದ ರಾಜವಂಶದ ಗುಡಿಯಾಗಿ ಬೇರೆ ಅಧ್ಯಯನ ಮಾಡ್ಬೋದಾಗಿತ್ತು. ಅದರ ಪ್ರಿಯವಾದಂಥ ವಿಷಯ ಅಂತಂದರೆ ಎನ್ವೈರನ್ಮೆಂಟಲ್ ಇಂಜಿನಿಯರ್ ಬಗ್ಗೆ ಅವರಲ್ಲಿ ವ್ಯಾಸಂಗವನ್ನು ಮಾಡ್ತಾಯಿದ್ರು. ಇಲ್ಲಿ ಬಂದ ಕಾರಣದಿಂದಾಗಿ ಅದನ್ನು ಅವರು ಅಲ್ಲಿ ಮುಂದುವರಿಸಲಿಕ್ಕೆ ಸಾಧ್ಯ ಆಗದೇ ಇರುವುದು. ಇಲ್ಲಿ ಆ ಒಂದು ಕಾಳಜಿಯನ್ನು ಹೊತ್ತು ಮುಂದುವರಿಸ್ತಾ ಇದ್ದಾರೆ. ಎಲ್ಲ ಸಾಮಾಜಿಕರ ಜೊತೆ ಒಬ್ಬರಾಗಿ ಎಲ್ಲ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರು ಇಲ್ಲಿ ಮಾತಾಡ್ತಾ ತಿಳಿಸಿದ ಹಾಗೆ ಇವತ್ತು ಜಯಚಾಮರಾಜ ಒಡೆಯರವರ 106ನೇ ಜಯಂತಿ ಮಹೋತ್ಸವ, 106ನೇ ಉತ್ಸವ ಇರುವುದು. ಬಹುಶಃ ಮೈಸೂರಿನ ಅರಸ ಪರಂಪರೆಯಲ್ಲಿ ಕೊನೆಯ ಮಹಾರಾಜರು ಜಯಚಾಮರಾಜ ಒಡೆಯರು. ಅಷ್ಟು ದೊಡ್ಡ ಹುದ್ದೆಯಲ್ಲಿದ್ದು ಆ ಒಂದು ಯದುವಂಶ ಪರಂಪರೆಗೆ ಒಂದು ಒಳ್ಳೆಯ ಹೆಸರನ್ನು ತಂದಂಥವರು. ಮೈಸೂರಿನಲ್ಲಿ ದಸರಾ ಆದರೆ ಬೇಕಾದಷ್ಟು ಬ್ಯಾನರ್ಸು ಎಲ್ಲ ಹಾಕಿರ್ತಾರೆ. ಆದರೆ ಪ್ರತಿ ವರ್ಷ ಮರದೇ ಹಾಕೋದು ಅಂತಂದರೆ ಚಾಮರಾಜ ಒಡೆಯರು. ಅದಕ್ಕೆ ಅಂತಂದರೆ ಅಷ್ಟು ಜನರ ಜೊತೆಗೆ ಮಿಳಿತವಾಗಿದ್ದಂಥವರು. ಅವರು ಗಾಯಕರಾಗಿದ್ದರು, ಕವಿಗಳಾಗಿದ್ದರು, ಸಾಹಿತಿಗಳಾಗಿದ್ದರು. ಎಲ್ಲ ಕಾರಣದಿಂದ ಜನಮಾನಸದಲ್ಲಿ ಒಂದು ಅಚ್ಚಳಿಯಾದಂಥ ಪ್ರಭಾವವನ್ನು ಬೀರಿದಂಥವರು. ಮತ್ತು ನಮ್ಮ ಮಂತ್ರ ಮಹರ್ಷಿಗಳು ಆ ಒಂದು ಆಶೀರ್ವಾದಕ್ಕೆ ಯಾವಾಗಲೂ ಕೂಡ ಸುತ್ತೂರು ಅನೇಕ ಸಾರಿ ಬಂದದ್ದುಂಟು. ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಜೊತೆಗೆ ಅವರ ಒಡನಾಟ ಅತ್ಯಂತ ಆತ್ಮೀಯವಾದಂತಹದ್ದು. ನೀವು ಮೈಸೂರು ಅರಮನೆ ನೋಡಿದ್ದೀರಿ, ಮಧ್ಯೆ ಒಂದು ಗೋಪುರ ಇದೆ. ಅಲ್ಲಿ ಮೈಸೂರು ಜಯಚಾಮರಾಜ ಒಡೆಯರಿದ್ದಾಗ ಅಲ್ಲಿ 2 ಲೈಟ್ ಹೊಡಿತಾಯಿದ್ರು. ಅದು ಕೆಂಪು ಲೈಟ್ ಆದರೆ ಮಹಾರಾಜ ಊರಲಿಲ್ಲ ಅಂತ, ಹಸಿರು ಲೈಟ್ ಹತ್ತಿದ್ರೆ ವಿಮಾನಕ್ಕೆ ಮಹಾರಾಜ. ಅವಾಗ ಜನಗಳೆಲ್ಲ ಪ್ರತಿನಿಧಿ ಏನು ಅಂತಂದರೆ ಹಸಿರು ಲೈಟ್ ಇದ್ದರೆ ಬುದ್ಧಿಯವರು ಮಾಡ್ತಾರೆ, ಇರೋದಿಲ್ಲ ಅಂತ. ಯಾವಾಗಲೂ ಅರಮನೆಯಲ್ಲೇ ಮಹಾರಾಜರವರು ಇರ್ತಾರೆ ಅನ್ನೋ ಒಂದು ಪ್ರತೀತಿ ಕೂಡ ಇದ್ದದ್ದುಂಟು. ಅವ್ರಿಗೆ ಮಠಕ್ಕೆ ಬಹಳ ಸರಿ ಭೇಟಿ ಕೊಟ್ಟಿದ್ದಾರೆ. ಮತ್ತು ಮೈಸೂರಿನಲ್ಲಿರೋ ಆಸ್ಪತ್ರೆ, ವೈದ್ಯಕೀಯ ಕಾಲೇಜು, ಇಂಜಿನಿಯರ್ ಕಾಲೇಜು ಎಲ್ಲ ಸ್ಥಳಗಳು ಕೂಡ ಮಹಾರಾಜರು ಪೂಜ್ಯರಿಗೆ ಕೊಟ್ಟ ಕಾರಣವಾಗಿ ಆ ಸಂಸ್ಥೆಗಳನ್ನು ಬೆಳೆಸಲಿಕ್ಕೆ ಸಾಧ್ಯ ಆಯಿತು. ಜಯಚಾಮರಾಜ ಒಡೆಯರವರ ಜನ್ಮದಿನದಲ್ಲೇ ಈ ಕಾರ್ಯಕ್ರಮ ಯೋಗ ಕೂಡಿ ಬಂದಿದೆ ಅಂತರುವ ಮಾತನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡು ಬೀದರ್ನ ಶಾಸಕರಾದ ಶೈಲೇಂದ್ರ ಗುಂದಾಳೆ ಅವರಿದ್ದಾರೆ. 3 ಬಾರಿ ಜಾಸ್ತಿ ಇರೋದಿಲ್ಲ ಸ್ಕೂಲಲ್ಲಿ. ಬೀದರ್ನಿಂದ ಬಂದವರು ಯಾರು ಇದ್ದಾರೆ ಇಲ್ಲಿ? ಬೀದರ್ ಹುಡುಗರು ಉತ್ತರ ಕರ್ನಾಟಕದವರೇ ಜಾಸ್ತಿ ಇದೆ. ಅವರು ಇವತ್ತು ವಿಶೇಷವಾಗಿ ಬೇರೆ ಕಾರ್ಯಕ್ರಮಕ್ಕೆ ಮೈಸೂರಿಗೆ ಬಂದಿದ್ದರೂ ಕೂಡ ವಿಜಯೇಂದ್ರ ಅವರು ಬರ್ತಾರೆ ಅಂತೇಳಿ ಈ ಕಾರ್ಯಕ್ರಮದ ಮಹತ್ವವನ್ನು ಬಂದಿದ್ದಾರೆ. ಶ್ರೀನಿವಾಸ ಅವರು ಒಂದು ಅತ್ಯಂತ ಕಾಳಜಿಯಿಂದ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು.
ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಪ್ರಯತ್ನ ಪಟ್ಟವರು ಮಾಳವಿಕ ಅವಿನಾಶ್ ಅವರು ರಾಜ್ಯದ ಉಪಾಧ್ಯಕ್ಷರಾಗಿದ್ದಾರೆ. ಅವರು ರಾಜ್ಯದಲ್ಲಿ ಎಲ್ಲಾದರೂ ಈ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಅವ್ರು ಸುತ್ತೂರನ್ನ ಆಯ್ಕೆ ಮಾಡಿಕೊಂಡ್ರು. ಅದು ಹಳೆ ಮೈಸೂರು ಚಾಮರಾಜನಗರ ಒಂದೇ ಆಗಿತ್ತಲ್ಲ, ಹಳೆ ಮೈಸೂರು ಭಾಗದ ಸೊಸೆ ಅವರು ಅವಿನಾಶ್ ಅವರು ಇಳಂದೂರು ತಾಲೂಕಿನವರು. ವಕೀಲ ಅವರು ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದರು. ನಾಟಕದಿಂದ ಸಿನಿಮಾ ಕ್ಷೇತ್ರಕ್ಕೆ ಬಂದಂಥವರು. ಅವರು ಬಹುಶಃ ಆ ಒಂದು ವಾಕ್ಯದಿಂದಲೇ ಸುತ್ತೂರನ್ನ ಆಯ್ಕೆ ಮಾಡ್ಕೊಂಡಿರ್ಬೋದು. ಅವರೇ ಸ್ವತಃ ಒಂದು 4 ದಿವಸಗಳ ಹಿಂದೆ ಈ ಸೀಡ್ ಬಾಲ್ ಎಲ್ಲ ತಯಾರು ಮಾಡಿ ವಿದ್ಯಾರ್ಥಿಗಳ ಜೊತೆ ಸಂತೋಷವಾಗಿ ಸಮಯವನ್ನು ಕಳೆದು ಹೋಗಿದ್ದಾರೆ. ಅವರ ಪ್ರಯತ್ನದಲ್ಲಿ ಸುತ್ತೂರು ಕ್ಷೇತ್ರದಲ್ಲಿ ನಡೀತಾ ಇದೆ. ಅದು ಸುಬ್ಬಣ್ಣ ಈಗ ಒಂದು ಜಿಲ್ಲೆಯ ಜವಾಬ್ದಾರಿಯನ್ನು ವಹಿಸ್ಕೊಂಡು